ಬೆಂಗಳೂರು ಗ್ರಾಮಾಂತರದಲ್ಲಿ ರಂಗೇರಿದೆ ಚುನಾವಣಾ ಅಖಣ. ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಗೆಲ್ಲಿಸೋಕೆ ಡಿಸಿಎಂ ಪಣ ತೊಟ್ಟಿದ್ದಾರೆ. ಉಳಿಗ ಸಹೋದರರ ಸವಾಲ್ ಮೈತ್ರಿ ಪಕ್ಷದ ನಾಯಕರಿಗೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಮೂರನೇ ಬಾರಿ ತಮ್ಮ ತಮ್ಮನನ್ನು ಗೆಲ್ಲಿಸಿಕೊಂಡು ಬರುವಂತಹ ಮಹತ್ತರ ಜವಾಬ್ದಾರಿ ಹೊತ್ತಿದ್ದಾರೆ. ಡಿಸಿಎಂ ಪಣ ತೊಟ್ಟಿದ್ದಾರೆ, ತೊಡೆ ತಟ್ಟಿದ್ದಾರೆ. ನಿರಂತರವಾಗಿ ಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ. ಇವತ್ತು ಆರ್ಆರ್ ನಗರದಲ್ಲಿ ಡಿಸಿಎಂ ಡಿಕೆಶಿ ಮತ ಬೇಟೆ ನಡೆಸಲಿದ್ದಾರೆ. ಮನೆ ಮನೆಗೆ ತೆರಳಿ ಮತಯಾಚನೆಯನ್ನ ಮಾಡ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಈ ಮೂಲಕ ಬೆಂಗಳೂರು ಗ್ರಾಮಾಂತರದಲ್ಲಿ ಚುನಾವಣಾ ಕಣ ದಿನದಿಂದ ದಿನಕ್ಕೆ ಕಾವನ್ನ ಪಡೆದುಕೊಂಡು ಹೋಗ್ತಾ ಇದೆ. ತಮ್ಮ ತಮ್ಮನನ್ನ ಈ ಬಾರಿನೂ ಕೂಡ ಬಹಳ ಅಂತರಗಳಿಂದ ಗೆಲ್ಲಿಸಬೇಕು ಅಂತ ಡಿಕೆ ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ಸ್ವತಃ ಅವರೇ ಅಖಾಡಕ್ಕಿಳಿದು ಎಲ್ಲ ಸಮುದಾಯಗಳ ನಾಯಕರೊಂದಿಗೆ ಸಭೆ ಮಾಡ್ತಿದ್ದಾರೆ, ಅಪಾರ್ಟ್ಮೆಂಟ್ಗಳಿಗೆ ಭೇಟಿ ಕೊಡ್ತಿದ್ದಾರೆ, ಅಲ್ಲಿ ಅವ್ರಿಗೆ ಭರವಸೆ ಕೊಡ್ತಿದ್ದಾರೆ. ಬಟ್ ಈಗ ಆರ್ ನಗರ ನೋಡಿ, ಆರ್ ನಗರದಲ್ಲಿ ಸದ್ಯಕ್ಕೆ ಅಲ್ಲಿ BJP MLA ಮುನಿರತ್ನ ಇದ್ದಾರೆ. ಈಗ ಅಲ್ಲಿ ಲಾಸ್ಟ್ ಟೈಮಲ್ಲಿ ಅವ್ರಿಗೆ ಲೀಡ್ ಬಂದಿರಲಿಲ್ಲ. ಬಟ್ ಈ ಬಾರಿ ಅದನ್ನು ಛಿದ್ರ ಮಾಡಬೇಕು ಅಂತ, ಅಂದರೆ ಈಗ ಮುನಿರತ್ನ ಅವರ ಭದ್ರಕೋಟೆ ಅಂತ ಹೇಳ್ತಾರೆ, ಅದನ್ನ ಛಿದ್ರ ಮಾಡಿ ಸುರೇಶ್ ಅವರಿಗೆ ಅತಿ ಹೆಚ್ಚಿನ ಲೀಡ್ ಕೊಡಿಸ್ಬೇಕು ಅಂತ ಡಿಕೆ ಶಿವಕುಮಾರ್ ಪಣವನ್ನು ತೊಟ್ಟಿದ್ದಾರೆ. ಇವತ್ತು ಆರ್ ನಗರದಲ್ಲಿ ಭರ್ಜರಿ ಮತಬೇಟೆ ನಡೆಸಲಿದ್ದಾರೆ. ಅಪಾರ್ಟ್ಮೆಂಟ್ಗಳಿಗೆ ಭೇಟಿ ಕೊಡಲಿದ್ದಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ, ವಿವಿಧ ಸಮುದಾಯದ ಮುಖಂಡರೊಂದಿಗೂ ಕೂಡ ಚರ್ಚೆಯನ್ನು ಮಾಡಿ ಮತವನ್ನು ಹಾಕುವಂತೆ ಡಿಕೆ ಸುರೇಶ್ ಅವರಿಗೆ ಮನವಿಯನ್ನು ಮಾಡಿಕೊಳ್ಳಲಿದ್ದಾರೆ. ಕಾಲಿಗೆ ಚಕ್ರ ಕಟ್ಟಿಕೊಂಡು ಡಿಕೆ ಶಿವಕುಮಾರ್ ಎಲ್ಲ ಕಡೆ ತಮ್ಮನ ಪರವಾಗಿ ಮಿಂಚಿನ ಸಂಚಾರವನ್ನು ಕೈಗೊಳ್ತಾ ಇದ್ದಾರೆ. ಯಾಕಂದರೆ ಪ್ರತಿಷ್ಠೆಯ ಕಣ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅವರಿಗೆ. ಯಾಕಂದರೆ ಅಲ್ಲಿ ಎದುರಾಳಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಇದ್ದಾರೆ, ಮೂರನೇ ಬಾರಿ ಗೆಲ್ಲುವಂಥ ವಿಶ್ವಾಸದಲ್ಲಿ ಇದ್ದಾರೆ. ಬಟ್ ಈಗ ಇಬ್ಬರು ದೋಸ್ತಿಗಳು ಒಂದಾಗಿರೋದ್ರಿಂದಾಗಿ ಈಗ ಸಿಂಗಲ್ ಆಗಿ ಏನಾದರೂ ಅಲ್ಲಿ ಸ್ಪರ್ಧೆ ಮಾಡಿದರೆ ಭಾಳ ಈಸಿ ಆಗ್ತಾಯಿತ್ತು. ಬಟ್ ಈ ಬಾರಿ ಪರಿಸ್ಥಿತಿ ಹಾಗಿಲ್ಲ, ಟಫ್ ಫೈಟ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ನೇರವಾಗಿ ಇಬ್ಬರು ಮದಗಜ್ಜಿಗಳ ನಡುವಿನ ಒಂದು ಕಾದಾಟ ಖಂಡಿತವಾಗಲೂ ಇದು ರಂಗೇರುತ್ತೆ. ಹಾಗಾಗಿ ಆರ್ ನಗರ ಕೂಡ ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಗೆ ಬರೋದ್ರಿಂದಾಗಿ ಹೆಚ್ಚಿನ ವೋಟರ್ಸ್ ಕೂಡ ಇದ್ದಾರೆ. ಅದರ ಜೊತೆಗೆ ಒಕ್ಕಲಿಗರ ಭದ್ರಕೋಟೆ ಕೂಡ ಹೌದು. ಆ ಮತಗಳ ವಿಶ್ವಾಸವನ್ನು ಗಳಿಸುವಂತಹ ಪ್ರಯತ್ನವನ್ನು ಡಿಕೆ ಶಿವಕುಮಾರ್ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಯಾಕಂದರೆ ಲಾಸ್ಟ್ ಟೈಮ್ ನೋಡಿ 2019ರಲ್ಲಿ ಓನ್ಲಿ ಸಿಂಗಲ್ ಕ್ಯಾಂಡಿಡೇಟ್ ಗೆದ್ದಿದ್ದು, ಅದು ಡಿಕೆ ಸುರೇಶ್ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರು ಅವರು. ಹಾಗಾಗಿನೇ ಈಗ ಮತ್ತೆ ರಿಪೀಟ್ ಮಾಡೋಕ್ಕೆ ಹೊರಟಿದ್ದಾರೆ. ಅದರಲ್ಲೂ ಈಗ ಸದ್ಯಕ್ಕೆ ಇರುವಂತಹ ಮೈತ್ರಿ ಅಭ್ಯರ್ಥಿ ಏನಿದ್ದಾರೆ ಡಾಕ್ಟರ್ ಮಂಜುನಾಥ್, ಅವ್ರನ್ನ ಮಣಿಸಲೇಬೇಕು ಅಂಥೇಳಿ. ಇಲ್ಲಿ ಅಭ್ಯರ್ಥಿ ಆಗಿರೋದು ಡಾಕ್ಟರ್ ಮಂಜುನಾಥ್ ಅಲ್ಲ, ಇಡೀ ದೇವೇಗೌಡರ ಕುಟುಂಬ. ಹಾಗಾಗಿನೇ ಈಗ ಹಳೆಯ ಜಿದ್ದು ಏನಿತ್ತು, ದೇವೇಗೌಡರನ್ನ ಸೋಲಿಸಿದ್ದು ಆ ಟೈಮ್ನಲ್ಲಿ ತೇಜಸ್ವಿನಿಯವ್ರನ್ನ ನಿಲ್ಲಿಸಿ, ಈಗ ಅದೇ ರೀತಿಯ ಒಂದು ಪರಿಸ್ಥಿತಿ ನಮ್ಮ ಕಂಡು ಬರ್ತಾ ಇದೆ. ಹಾಗಾಗಿನೇ ಈಗ ದೇವೇಗೌಡರ ಕುಟುಂಬದ ವಿರುದ್ಧ ತೊಡೆಯನ್ನು ತಟ್ಟಿದ್ದಾರೆ. ಆಮೇಲೆ ಅಶ್ವಥ್ ನಾರಾಯಣಿಗಲ್ಲಿ ಉಸ್ತುವಾರಿ ಆಗಿದ್ದಾರೆ. ಈಗ ನಾವು ಗಮನಿಸಿದ್ವಿ ಏನೇನೆಲ್ಲ ಆಗಿತ್ತು ರಾಮನಗರದಲ್ಲಿ ಉಸ್ತುವಾರಿ ಸಚಿವರಾಗಿದ್ದಾಗ ಅಂತ. ಎಲ್ಲದಕ್ಕೂ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಅಲ್ಲಿ ಸುರೇಶ್ ಅವ್ರನ್ನ ಗೆಲ್ಲಿಸ್ಕೊಂಡು ಬರಲೇಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ.